सर्वार्थसाधके शरण्ये त्र्यम्बके देवी ನಾರಾಯಣೀ ನಮೋಸ್ತುತೇ. ಸ್ನೇಹಿತರೆ, ನಮ್ಮಲ್ಲೊಂದು ದೇವಾಲಯ ಇದೆ. ಅಲ್ಲಿ ಒಂದಿಡೀ ವರ್ಷ ಪ್ರಸಾದ ಕೆಡೋದಿಲ್ಲ, ಹೂ ಬಾಡೋದಿಲ್ಲ. ಒಂದಿಡೀ ವರ್ಷ ಅಲ್ಲಿನ ದೀಪ ಉರಿತಲೇ ಇರುತ್ತೆ. ವರ್ಷದಲ್ಲಿ ಒಂದೇ ಒಂದು ಬಾರಿ ಮಾತ್ರ ಆ ದೇವಾಲಯದ ಬಾಗಿಲನ್ನು ತೆರೀತಾರೆ ಮತ್ತು 2 ವಾರಗಳ ಕಾಲ ಮಾತ್ರ ದೇವಿಯ ದರ್ಶನಕ್ಕಲ್ಲಿ ಅವಕಾಶ ಇರುತ್ತೆ. ಈಗ ಮತ್ತೆ ಆ ದಿವ್ಯ ಕ್ಷಣಗಳ ಸಮಯ ಆಸನ್ನವಾಗಿದೆ. ಹೌದು, ಸಿಂಹಾಸನಪುರಿ ಅಂತಲೇ ಕರೆಸಿಕೊಳ್ತಾ ಇದ್ದ ನಮ್ಮ ಹಾಸನದ ಅಧಿದೇವತೆ ಹಾಸನಾಂಬೆಯ ದರ್ಶನ ಭಾಗ್ಯದ ಅವಕಾಶ ಮತ್ತೆ ಸಿಗ್ತಾ ಇದೆ. ಇದೇ ಅಕ್ಟೋಬರ್ 9ರಿಂದ 23ನೇ ತಾರೀಕಿನವರೆಗೆ ಹಾಸನಾಂಬೆಯ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ. ಉದ್ಯದ್ಭಾನು ಸಹಸ್ರಾಭಾ ಚತುರ್ಬಾಹು ಸಮನ್ವಿತ. ಪ್ರತಿ ವರ್ಷ ಆ ತಾಯಿಯ ದರ್ಶನಕ್ಕಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಮಾತ್ರ ಅಲ್ಲದೆ ಹೊರ ರಾಜ್ಯಗಳಿಂದ ಕೂಡ ಲಕ್ಷಾಂತರ ಭಕ್ತರ ಆಗಮನ ಆಗುತ್ತೆ. ಅಲ್ಲಿ ನಡೆಯುವ ಪವಾಡಗಳನ್ನು ಕಣ್ತುಂಬಿಕೊಂಡು ಜಗನ್ಮಾತೆಯರ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಅಲ್ಲಿ ಜನಸಾಗರನೇ ಸೇರತ್ತೆ. ಹುತ್ತದಲ್ಲಿ ನೆಲೆಸಿರುವ ಆ ತಾಯಿ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸ್ತಾಳೆ ಅನ್ನೋ ನಂಬಿಕೆ ತಲೆತಲಾಂತರಗಳಿಂದ ಅಲ್ಲಿದೆ. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಕಾಶಿಯಿಂದ ಹೊರಟ ಸಪ್ತಮಾತೃಕೆಯರು ಲೋಕ ಸಂಚಾರವನ್ನು ಮಾಡ್ತಾ ಈ ಸಿಂಹಾಸನಪುರಿಗೆ ಬಂದರಂತೆ. ಇಲ್ಲಿನ ನಿಸರ್ಗ ಸೌಂದರ್ಯ ಅವರನ್ನ ಇನ್ನಿಲ್ಲದಂತೆ ಆಕರ್ಷಿಸಿತು. ಹೀಗಾಗಿ ಸಪ್ತಮಾತೃಕೆಯರು ಇಲ್ಲೇ ನೆಲೆಸುವ ನಿರ್ಧಾರವನ್ನು ಮಾಡಿದರು. ಅದರಂತೆ ವೈಷ್ಣವಿ, ವಾರಾಹಿ, ಇಂದ್ರಾಣಿಯರು ಸಿಂಹಾಸನಪುರಿ ಅಂದರೆ ಹಾಸನದಲ್ಲಿ ಹುತ್ತವೊಂದರಲ್ಲಿ ನೆಲೆ ನಿಂತರು. ಬ್ರಾಹ್ಮೀ ದೇವಿ ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆ ನಿಂತರೆ, ಚಾಮುಂಡಿ, ಮಾಹೇಶ್ವರಿ ಮತ್ತು ಕೌಮಾರಿಯರು ಹಾಸನದ ಹೃದಯ ಭಾಗದಲ್ಲಿರುವ ದೇವಿಕೆರೆಯಲ್ಲಿ ನೆಲೆಸಿದ್ದಾರೆ. ಹೀಗೆ ಹಾಸನ ಅನ್ನೋದು ಸಪ್ತಮಾತೃಕೆಯರು ನೆಲೆಸಿರುವ ಪುಣ್ಯ ಸ್ಥಳವಾಗಿ ಗುರುತಿಸಿಕೊಂಡಿದೆ. ನಮ್ಮ ಹಾಸನ ನಗರದಲ್ಲಿ ಹೊಯ್ಸಳರ ಕಾಲದಿಂದಲೂ ಕೂಡ ತಾಯಿ ಹಾಸನಾಂಬಾ ದೇವಿ ಮತ್ತು ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಕೂಡ ಆಚರಿಸ್ಕೊಂಬರ್ತೀವಿ. ಹೋದ ವರ್ಷ ಸುಮಾರು 20 ಲಕ್ಷಕ್ಕಿಂತಲೂ ಹೆಚ್ಚು ಜನ ಭಕ್ತಾದಿಗಳು ಬಂದಿದ್ದರು. ಈ ಸಲ 25 ಲಕ್ಷ ಜನ ಬರುತ್ತೆ ಅಂತ ನಿರೀಕ್ಷೆ ಇದೆ. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಕೂಡ 2-3 ಮೀಟಿಂಗ್ ಮಾಡಿ ಬರ್ತಕ್ಕಂಥ ಜನಕ್ಕೆ ಸೌಕರ್ಯಗಳನ್ನು ಒದಗಿಸೋದು, ಪಾರ್ಕಿಂಗು ಮತ್ತು ಜನ ನೂಗ್ಲಾಗಬಾರ್ದು, ಯಾವುದೇ ಅಹಿತಕರ ಘಟನೆಗಳು ನಡೆಯದ ರೀತಿ ಎಲ್ಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ರಾಜ್ಯಾದ್ಯಂತ ಇರುವ ಹಾಸನಾಂಬೆ ಮತ್ತು ಸಿದ್ದೇಶ್ವರರ ಭಕ್ತರು ಬಂದು ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಇನ್ನು ಈ ದೇವಿಯರಲ್ಲಿ ನೆಲೆಗೊಂಡು ಯುಗಗಳೇ ಕಳೆದಿವೆ ಅಂತ ಹೇಳ್ತಾರೆ. ಆದರೆ ಈ ದೇವಾಲಯದ ನಿರ್ಮಾಣ ಆಗಿದ್ದು 12ನೇ ಶತಮಾನದಲ್ಲಿ ಅಂತ ನಮ್ಮ ಇತಿಹಾಸದ ಪುಟಗಳು ಹೇಳ್ತಾ ಇವೆ. ಹೊಯ್ಸಳರ ಆಳ್ವಿಕೆಯ ಸಮಯದಲ್ಲಿ ಕೃಷ್ಣಪ್ಪ ನಾಯಕ ಅನ್ನೋ ಪಾಳೆಗಾರ ಇಲ್ಲಿ ಮಂದಿರವನ್ನ ನಿರ್ಮಾಣ ಮಾಡ್ತಾನೆ. ಹಾಸನದ ಕುದುರುಗುಂಟಿಯಲ್ಲಿನ ವೀರಗಲ್ಲು ಈ ಬಗ್ಗೆ ಬೆಳಕು ಚೆಲ್ತಾ ಇದೆ. ಹಾಗೆ 12ನೇ ಶತಮಾನದಿಂದ ಇವತ್ತಿನವರೆಗೂ ಕೂಡ ದೀಪಾವಳಿಯ ಸಮಯದಲ್ಲೇ ಹಾಸನಾಂಬೆಯ ಮಂದಿರದ ಬಾಗಿಲನ್ನು ತೆರೆಯಲಾಗುತ್ತೆ. ಪ್ರತಿ ವರ್ಷ 12 ದಿನಗಳ ಕಾಲ ದೇವಾಲಯ ಭಕ್ತರ ದರ್ಶನ ಪೂಜೆಗಳಿಗೆ ಮುಕ್ತವಾಗಿರುತ್ತೆ. ವರ್ಷದ ಇನ್ನುಳಿದ ದಿನಗಳು ಇಲ್ಲಿ ದೇವಿಯ ದರ್ಶನ ಭಾಗ್ಯ ಸಿಗೋದಿಲ್ಲ. ಈ ಪದ್ಧತಿಯನ್ನು ಅವತ್ತಿನಿಂದ ಇವತ್ತಿನವರೆಗೆ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಈಗ ಮತ್ತೆ ಆಶ್ವಯುಜ ಮಾಸ ಬಂದಿದ್ದು ಹಾಸನಾಂಬೆಯ ದರ್ಶನ ಭಾಗ್ಯ ಸಿಗುವ ದಿನಗಳು ಮತ್ತೆ ಬಂದಿವೆ. ತಾಯಿ ಹಾಸನಾಂಬ ದರ್ಶನ ಹಾಗೂ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ 2025 ಈ ಸಾಲಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಸಂಭ್ರಮದಿಂದ, ಸಂತೋಷದಿಂದ, ಸಡಗರದಿಂದ ಆಚರಿಸ್ತಾ ಇದ್ದೇವೆ. ನಾನು ಎಲ್ಲ ಜನತೆಗೆ ಕೋರುವುದು ಇಷ್ಟೇ, ತಾವೆಲ್ಲರೂ ಹಾಸನ ಜಾತ್ರೆಯಲ್ಲಿ ಭಾಗವಹಿಸಿ ಶಿಸ್ತುಬದ್ಧವಾಗಿ ನೀವು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತಾಯಿಯ ದರ್ಶನವನ್ನು ಪಡೆದು ತಮ್ಮ ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೇನೆ. ವರ್ಷಕ್ಕೆ ಒಂದು ಬಾರಿ ಕೇವಲ 12 ದಿನಗಳ ಕಾಲ ಮಾತ್ರ ದರ್ಶನ ಕೊಡುವ ಹಾಸನಾಂಬೆಯ ದೇವಾಲಯದ ಬಾಗಿಲನ್ನ ದೇವಾಲಯ ಕಮಿಟಿಯ ಅಧ್ಯಕ್ಷರು, ಜಿಲ್ಲಾ ಮಂತ್ರಿಗಳು, ಜಿಲ್ಲಾಧಿಕಾರಿಗಳು, ಸಂಸದರು, ಶಾಸಕರು ಹಾಗೂ ಪುರಪ್ರಮುಖರ ಸಮ್ಮುಖದಲ್ಲಿ ತೆರೆಯಲಾಗುತ್ತದೆ. ಆಗ ಭಕ್ತರಿಗೆ ದೇವಿಯನ್ನು ನೋಡುವ ಅವಕಾಶ ಕೂಡ ಸಿಗುತ್ತೆ. ಹಾಗೆಯೇ ಬಲಿಪಾಡ್ಯಮಿಯ ನಂತರ
ದೇವಾಲಯದ ಬಾಗಿಲನ್ನು ಮುಚ್ಚಲಾಗತ್ತೆ. ಅದಾದ ಮೇಲೆ ಮತ್ತೆ ಮುಂದಿನ ಆಶ್ವಯುಜ ಮಾಸದವರೆಗೆ ಯಾರಿಗೂ ಹಾಸನಾಂಬೆಯ ದರ್ಶನದ ಭಾಗ್ಯ ಸಿಗೋದಿಲ್ಲ. ಹೀಗೆ ಬಾಗಿಲು ಮುಚ್ಚಿ ಮುಂದಿನ ದೀಪಾವಳಿಯ ಸಮಯಕ್ಕೆ ದೇವಾಲಯದ ಬಾಗಿಲುಗಳನ್ನು ತೆರೆದಾಗ ಅಲ್ಲೊಂದು ಪವಾಡನೇ ನಡೆಯುತ್ತೆ. ಅದೇನು ಅಂದರೆ, ಆ ದೇವಾಲಯವನ್ನ ಹಾಕುವಾಗಿಟ್ಟಂಥ ನೈವೇದ್ಯ ವರ್ಷವಿಡೀ ಅಲ್ಲಿರುತ್ತಾದರೂ ಅದು ಕೆಟ್ಟಿರೋದಿಲ್ಲ. ಅಲ್ಲಿ ದೇವಿಯ ವಿಗ್ರಹದ ಮೇಲಿನ ಹೂವು ಬಾಡೋದಿಲ್ಲ. ಹಾಗೆ ಅಖಂಡ ದೀಪ ಒಂದಿಡೀ ವರ್ಷ ನಿರಂತರವಾಗಿ ಉರಿತಲೇ ಇರುತ್ತೆ. ಇದು ಹಾಸನಾಂಬೆಯ ಶಕ್ತಿ ಮತ್ತು ಪವಾಡ ಅನ್ನೋದು ಜನರ ನಂಬಿಕೆ. ಹಾಗೆ ಈ ಜಗನ್ಮಾತೆ ತನ್ನಲ್ಲಿಗೆ ಬಂದು ಬೇಡುವ ಸಕಲ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸ್ತಾಳೆ ಅನ್ನೋ ನಂಬಿಕೆ ಕೂಡ ಅಲ್ಲಿದೆ. ಹೀಗಾಗಿನೇ ಹಾಸನಾಂಬೆಯ ದರ್ಶನಕ್ಕೆ ಹಾಸನ ನಗರ, ಜಿಲ್ಲೆ ಹಾಗೂ ಬೇರೆ ಬೇರೆ ಕಡೆಗಳಿಂದ ಕೂಡ ಲಕ್ಷಾಂತರ ಭಕ್ತರ ಆಗಮನ ಆಗ್ತಾ ಇರೋದು. ಮತ್ತು ವರ್ಷದಿಂದ ವರ್ಷಕ್ಕೆ ಹಾಸನಾಂಬೆಯ ದೇಗುಲ ತನ್ನ ಭಕ್ತರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ತಲೇ ಹೋಗ್ತಾ ಇದೆ. ಈ ಬಾರಿ ಕೂಡ ಎಷ್ಟೇ ಭಕ್ತರು ಬಂದರೂ ಅದನ್ನು ನಿಭಾಯಿಸೋದಕ್ಕೆ ಹಾಸನ ಸಿದ್ಧವಾಗಿ ನಿಂತಿದೆ. ತಾಯಿ ಹಾಸನಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಸಿದ್ದೇಶ್ವರ ದೇವಿಯ ತಂದೆಯ ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಜಿಲ್ಲಾಡಳಿತ ಎಲ್ಲ ಸರ್ವಸನ್ನದ್ಧರಾಗಿದ್ದು ಬಂದಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಮೂಲಸೌಕರ್ಯ ಇಂದ ಹಿಡಿದು ಪ್ರತಿಯೊಂದು ರೀತಿಯಲ್ಲಿ ದರ್ಶನ ಮಾಡಲಿಕ್ಕೆ ನಾವು ಅನುವು ಮಾಡಿಕೊಂಡಿದ್ದು, ರಾಜ್ಯಾದ್ಯಂತ ಜನರಲ್ಲಿ ಮನವಿ ಮಾಡ್ತೀನಿ, ಬಂದು ತಾಯಿಯ ಕೃಪೆಗೆ ಪಾತ್ರರಾಗಿ ಆ ತಾಯಿಯ ಮಹಾತ್ಮೆಯನ್ನು ನೀವು ತಿಳಿಬೇಕು ಅಂತ ನಾನು ಮನವಿಯನ್ನು ಮಾಡ್ತೀನಿ. ಇನ್ನು ವರ್ಷಕ್ಕೊಮ್ಮೆ ನಡೆಯುವ ಹಾಸನದ ಅಧಿದೇವತೆಯ ಉತ್ಸವಕ್ಕೆ ಮುಜರಾಯಿ ಇಲಾಖೆ ಮತ್ತು ಜಿಲ್ಲಾಡಳಿತ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ಇನ್ನು ಭಕ್ತರ ಅನುಕೂಲಕ್ಕಾಗಿ ಟಿವಿ ಪರದೆಗಳ ಮೇಲೆ ದೇವಿಯ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆ ಭಕ್ತರ ದರ್ಶನಕ್ಕೆ ತೊಂದರೆಯಾಗದ ಹಾಗೆ ಈ ಬಾರಿ VIP, VVIP ಪಾಸುಗಳನ್ನು ರದ್ದು ಮಾಡಿ ಅದರ ಬದಲಿಗೆ ಗೋಲ್ಡ್ ಪಾಸ್ ಅನ್ನು ಜಾರಿಗೆ ತರಲಾಗಿದೆ. ಒಂದು ಪಾಸ್ ಒಬ್ಬರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಮತ್ತು 2 ಗಂಟೆಗಳ ಕಾಲ ಮಾತ್ರ ಪಾಸು ಹೊಂದಿದವರನ್ನು ಒಳಗೆ ಬಿಡಲಾಗುತ್ತೆ. ಈ ಮೂಲಕ ಸಾರ್ವಜನಿಕರ ದರ್ಶನಕ್ಕೆ ತೊಂದರೆ ಆಗದ ಹಾಗೆ ನೋಡಿಕೊಳ್ಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಬಾರಿಯ ಹಾಸನಾಂಬೆಯ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿಸೋದಕ್ಕೆ ಸುಮಾರು 1,500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ದಕ್ಷಿಣ ವಲಯದ 5 ಜಿಲ್ಲೆಗಳಿಂದ ಅಧಿಕಾರಿ ಸಿಬ್ಬಂದಿಗಳನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಕೊಟ್ಟಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ SPs, ಅಡಿಷನಲ್ SPಸು ಮತ್ತು ಎಲ್ಲ ರ್ಯಾಂಕ್ಸ್ನ ಅಧಿಕಾರಿ ಸಿಬ್ಬಂದಿಗಳು, ಜೊತೆಗೆ KSRP ಪ್ಲಟೂನ್ಸು, DR ಪ್ಲಟೂನ್ಸ್ ಎಲ್ಲದೂ ಸಹ ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ದರ್ಶನ ಆಗಲಿಕ್ಕೆ ಫೆಸಿಲಿಟೇಟ್ ಮಾಡಲಿಕ್ಕೋಸ್ಕರ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾರಿಕೇಡ್ನ ಮಾಡಿಸ್ಕೊಂಡು ಸಾಕಷ್ಟು ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ಹಾಕ್ಕೊಂಡಿದ್ದೇವೆ. ಒಂದೇ ಸಲ ರಶ್ ಆಗೋ ಸಂದರ್ಭದಲ್ಲಿ ಲೈನ್ ಲಾಂಗ್ ಆದಾಗ ಕೆಲವು ಸಂದರ್ಭದಲ್ಲಿ ಸ್ವಲ್ಪ ನಿಧಾನ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ಸಮಾಧಾನವಾಗಿ ಬಂದು ಯಾರೇ ಬಂದು ಸಹ ಲೈನಲ್ಲಿ ನಿಂತ್ಕೊಂಡ್ರು ಸಹ ಅವ್ರಿಗೆ ದರ್ಶನಕ್ಕೆ ಡೆಫಿನೆಟ್ಲಿ ಅವಕಾಶ ಮಾಡಿಕೊಡ್ಲಿಕ್ಕೆ ಎಲ್ಲ ಕ್ರಮನ ನಾವು ಮಾಡ್ತೇವೆ. ಸಮಾಧಾನವಾಗಿದ್ದು ಸ್ವಲ್ಪ ಪೇಷನ್ಸ್ನಲ್ಲಿ ಇದ್ದು ಹೋಗಬೇಕು ಅಂತ ನಾನು ಮನವಿ ಮಾಡ್ತೇನೆ. ಹಾಗೆ ವೃದ್ಧರು ಮತ್ತು ದಿವ್ಯಾಂಗರಿಗೆ ಸಮಸ್ಯೆ ಆಗದ ಹಾಗೆ ಅವರನ್ನು ದರ್ಶನಕ್ಕೆ ಕರೆದೊಯ್ಯುವ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಮುಜರಾಯಿ ಇಲಾಖೆ ಮಾಡಿದೆ. ದೇವಿಯ ದರ್ಶನಕ್ಕಾಗಿ ಸಾಲಲ್ಲಿ ನಿಂತು ಕಾಯುವ ಭಕ್ತರಿಗೆ ನೀರು ಮತ್ತು ಮಜ್ಜಿಗೆಯನ್ನು ಒದಗಿಸುವ ಮೂಲಕ ಅವರ ದಾಹವನ್ನು ತಣಿಸುವ ಕೆಲಸವನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಈ ಬಾರಿ ಯಾವ ಅನಾನುಕೂಲಗಳು ಆಗದ ಹಾಗೆ ಮುಜರಾಯಿ ಇಲಾಖೆ ಮತ್ತು ಜಿಲ್ಲಾಡಳಿತ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡುವ ಪ್ರಯತ್ನಗಳನ್ನು ಕೈಗೊಂಡಿದೆ. ಇನ್ನು ರಾಜ್ಯ ರಸ್ತೆ ಸಾರಿಗೆ ಇಲಾಖೆ ಕೂಡ ಹಾಸನಾಂಬಾ ಜಾತ್ರಾ ಮಹೋತ್ಸವದ ಅಂಗವಾಗಿ ಹೆಚ್ಚಿನ ಬಸ್ಸುಗಳನ್ನು ಹಾಸನಕ್ಕೆ ನಿಯೋಜಿಸಿದೆ. ಹಾಗೆಯೇ ನಗರದಾದ್ಯಂತ ದೀಪಾಲಂಕಾರಗಳು ಕಣ್ಮನ ಸೆಳೀತಾ ಇವೆ. ಈ ಬಾರಿ ಹಾಸನಾಂಬೆಯ ಮಂದಿರದ ಬಾಗಿಲುಗಳನ್ನು ಅಕ್ಟೋಬರ್ 9ರಿಂದ 23ರವರೆಗೆ ತೆರೆಯಲಾಗುತ್ತೆ. ಅಕ್ಟೋಬರ್ 10ರಿಂದ 22ರವರೆಗೆ ಮಾತ್ರ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಈ ಅವಧಿಯಲ್ಲಿ ದೇವಿಯ ದರ್ಶನವನ್ನು ಮಾಡಿ ನೀವು ಕೂಡ ಪುನೀತರಾಗಿ ಆ ತಾಯಿ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಲಿ. ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರ ತಾಟಂಕಯುಗಲೀಭೂತ ತಪನೋಡುಪಮಂಡಲ.